ಹಾಯ್ ನಮಸ್ಕಾರ. ಮಂಗಳಗೌರಿ ಕಿಚನ್ ಕಡೆಯಿಂದ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೇನಾಗಿ ಮಾವಿನಕಾಯಿ ಬೇಕು, ಹಚ್ಚಿಟ್ಟಿದ್ದೀನಿ. ಒಂದು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ, ಜೀರಿಗೆ, ಚಕ್ಕೆ ಲವಂಗ ಒಂದೆರಡು. ಬನ್ನಿ ಮಾಡೋಣ. ಪೌಡ್ರ್ ಮಾಡ್ಕೊಂಬಿಟ್ಟು ಆಮೇಲೆ ಮಾವಿನಕಾಯಿ ಹಾಕಬೇಕು ರುಬ್ಬಕ್ಕೆ. ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ತೆಂಗಿನಕಾಯಿನ. ಇವಾಗ ಮಾವಿನಕಾಯಿ ಹಾಕ್ಕೊಡ್ತೀನಿ. ಒಂದು ಬಟ್ಲು ಮಾವಿನಕಾಯಿ, ಒಂದು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಸೈಜ್ದು, ಇದಕ್ಕಿಂತ ಸ್ವಲ್ಪ ಸಣ್ಣದಿತ್ತು, ಈ ಸೈಜ್ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಒಂದೂವರೆ ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಆಡಿಸ್ಕೊಂಡ್ಬಂದ್ಬಿಡ್ತೀನಿ. ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿರಲಿಲ್ಲ, ರುಬ್ಕೊಳ್ಳೋ ಹೋಗಲೇ ಉಪ್ಪು ಹಾಕ್ಬಿಡ್ಬೇಕು. ಅರಿಶಿನ ಹಾಕ್ತಾಯಿದ್ದೀನಿ, ಚಿಕ್ಕದು ಅರ್ಧ ಸ್ಪೂನು. ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ. ಇದು ಸಿಹಿ ಸಿಹಿಗೆ ಉಳ್ಳುಳ್ಳಿಗೆ ಮಾಡ್ಕೊತೀನಿ ನೋಡಿ ನೀವು. ಜಾಸ್ಕೊಂಡ್ಬಂದಿದ್ದೀನಿ ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ನುಣ್ಣಿಗೆ ಅಂದರೆ ತರಿ ತರಿ ಇರುತ್ತೆ ಅದು, ಮಾವಿನಕಾಯಿ ನುಣ್ಣಗೆ ಆಗಲ್ಲ. ಕಾಯಿ ಮಾವಿನಕಾಯಿ ಒಗ್ಗರಣೆ ಹಾಕ್ಬೇಕು. ಸ್ಟವ್ ಹಚ್ತಾ ಇದ್ದೀನಿ. ಬಿಸಿಯಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಎಲ್ಲ ಏನು ಬೇಕಾಗಲ್ಲ, ಬರೀ ಸುಮ್ಮನೆ ರುಬ್ಬಿಟ್ಟು ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಇದು ಎಲ್ಲ ಜೀರಿಗೆ ಎಲ್ಲ ಅರಿಶಿನ ಹಾಕಿ ರುಬ್ಕೊಂಬಿಡೋದಷ್ಟೇ. ರುಬ್ಕೊಂಬಿಟ್ಟು ಒಗ್ಗರಣೆಗೆ ಹಾಕೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್. ಸಾಸಿವೆ ಹಾಕೋಣ. ಈಗ 1 ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಇದೆರಡೇ ಒಗ್ಗರಣೆಗೆ ಹಾಕೋದು. ಕರಿಬೇವಿನ ಸೊಪ್ಪು ಹಾಕ್ತೀನಿ ಅಷ್ಟೇ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ರುಬ್ಬಿರೋ ಪೇಸ್ಟ್ ಹಾಕೋಣ. ಮಾವಿನಕಾಯಿ ಮಸಾಲೆ ಚಿತ್ರಾನ್ನಕ್ಕೆ ಬೆಲ್ಲದಿದೆ ಅದೆಲ್ಲ ಏನು ಬೇಕಾದರೆ ಅದನ್ನು ಮಿಕ್ಸ್ ಹಾಕ್ಕೋಬೋದು. ನಾವೇನು ಹಾಕೋಲ್ಲ, ಹಂಗೆ ಚೆನ್ನಾಗಿರುತ್ತೆ. ಇದು ತಿಂತಾ ಇದ್ರೆ ಎಲ್ಲ ತಿನ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಚಿತ್ರಾನ್ನ. ಜಾಸ್ತಿ ಟೈಮು ಬೇಕಾಗಲ್ಲ, ಬೇಗ 5 ನಿಮಿಷಕ್ಕೆ ಮಾಡ್ಕೊಬೋದು. ಇದರ ತಳ ಬಿಡೋಗಂತ ಸ್ವಲ್ಪ ಚೆನ್ನಾಗಿ ತಿರ್ಕೊಂಡು ಬಿಸಿ ಮಾಡ್ಕೊಬೇಕು, ಬೇಯಿಸ್ಕೊಬೇಕು. ತಳ ಬಿಟ್ಟು ಅಂದರೆ ಆಯಿತು ಅಂತ. ಈ ಎಣ್ಣೆ ಎಲ್ಲ ಕಾಣಿಸೋದಿಲ್ಲ, ಹೊಟ್ಟೋಗ್ಬೇಕು, ಎಲ್ಲ ಕುತ್ಕೊಂಡ್ಬಿಡ್ತದೆ ಮಾವಿನಕಾಯಿ. ಆಮೇಲೆ ತಿರ್ಗಾ ಎಣ್ಣೆ ಬಿಡಬೇಕು ವಾಪಸ್, ಸ್ವಲ್ಪ ಆಗಿದೆ ಅಂತ. ಅದು ಚೂರು ಕಮ್ಮಿದೆ, ಹಾಕೋಣ. ಏನಿಲ್ಲ ಅಂದ್ರೆ 1 ವಾರ 15 ದಿವಸ ಗಂಟ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆಲ್ಲ ಗೊತ್ತು ಮಾಡಿ ಇಟ್ಕೊಂಡಿದ್ರೆ ಇದು ರೈಸ್ ಇಟ್ಕೊಂಡು ಅನ್ನ ಕಲಿಸ್ಕೊಬೋದು. ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಅದು ತಳ ಬಿಡಬೇಕು. ನೋಡಿ ಯಾವ ಥರ ಬೇಯ್ತಾ ಇದೆ ಇದು. ತಳ ಬಿಡ್ತಾ ಬರಬೇಕಿದು. ತಳ ಬಿಡ್ತಾ ಬಂದರೆ ಅದಾಯಿತು ಅಂತ. ನೋಡಿ ಬಿಡ್ತಾ ಇದೆ ಸೈಡಲ್ಲೆಲ್ಲ ಎಣ್ಣೆ ಹಾಕಿ. ಕುದೀತಾ ಇದೆ ಚೆನ್ನಾಗಿ.
ದಿವಸ ಗಂಟೆ ಇಟ್ಕೊಂಡು ನೀವು ತಿನ್ಬೋದು. ನೀವು ಆಚೆ ಇಟ್ಟು ಒಂದು ವಾರ ಇಟ್ಕೊಬೋದು, ಫ್ರಿಜ್ಜಲ್ಲಿ ಇಟ್ಟು ಒಂದು 15 ದಿವಸ ಇಟ್ಕೊಬೋದು. ಚೆನ್ನಾಗಿರುತ್ತೆ ಟೇಸ್ಟ್. ಇದಾಗಿದೆ. ಈಗ ಗೊಜ್ಜು ಇಟ್ಬಿಟ್ಟು ರೈಸ್ ಕಲಿಸಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನಾನು ಕಲಿಸಿದ್ದೀನಿ ರೈಸು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊತೀನಿ ನೋಡಿ ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ಮಾವಿನಕಾಯಿ ತುಂಬ ಚೆನ್ನಾಗಿದೆ. ನೋಡ್ಕೊಂಡು ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್. ಸಿಹಿಗೆ ಉಳ್ಳುಳ್ಳಿಗೆ ಚೆನ್ನಾಗಿರುತ್ತೆ. ಹೆಂಗಿತ್ತು ಅಂದ್ಬಿಟ್ಟು ನೋಡಿ ಒಂದು ಕಮೆಂಟ್ ಹಾಕಿ. ಮಾವಿನಕಾಯಿ ಚಿತ್ರಾನ್ನ ಬಾಯ್.